ನನ್ನ ಆ ಯಶೋಧಾನಂದ ತಪಸ್ಸು ಮಾಡಿದ್ದರ ಫಲ ನೀನು ಅವ್ರ ಮನೇಲಿದೆ ಅಷ್ಟೆ. ನೀನು ಬೇರೆ ಇನ್ಯಾವ ಕಾರಣದಿಂದಲೂ ಅವ್ರ ಮನೇಲಿಲ್ಲ. ನಿನಗೆ ಯಾವ ಅಟ್ಯಾಚ್ಮೆಂಟು ಜೀನ್ಸು ಇದು ಯಾವುದು ಪ್ರಶ್ನೆನೇ ಇಲ್ಲ. ಬ್ರಹ್ಮದೇವರೇ ಗರ್ಭಸ್ತುತಿಯಲ್ಲಿ ಅಂತಾರೆ, ನತೇ ಭವಶ್ಚೇಷ ಭವಸ್ಯ ಕಾರಣಂ ವಿನಾ ವಿನೋದಂ ಬತ ತರ್ಕಯಾಮಹೇ. ವಿನೋದಂ ವಿನ, ನಿನ್ನ ಅವತಾರಕ್ಕೆ ಕಾರಣ ಏನು ಅಂದರೆ ಕೇವಲ ವಿನೋದ. ಲೀಲೆಗಾಗಿ ನೀನು ಅವತಾರ ಮಾಡ್ತೀಯ ವಿನಃ ಲೀಲೆಯಿಂದ ಅತಿರಿಕ್ತವಾದ ಯಾವ ಕಾರಣವೂ ಇಲ್ಲ. ವಿನಾ ವಿನೋದಂ ಬತ ತರ್ಕಯಾಮಹೇ. ಹಾಗಾದರೆ ಗ್ರಂಥಗಳಲ್ಲಿ ದೇವರಿಗೆ ಅವತಾರ, ದೇವರ ಹುಟ್ಟು, ದೇವರು ಬೆಳೆದ, ಒಂದು ದಿವಸ ದೇವರು ಕೃಷ್ಣಾರ್ಪಣ ಆದ, ಹೀಗೆಲ್ಲ ಉಲ್ಲೇಖ ಇದೆಯಲ್ಲ, ಇದಕ್ಕೇನು ಮಾಡಬೇಕು? ಭವೋ ನಿರೋಧ ಸ್ಥಿತಿರಪಿ ಅವಿದ್ಯೆಯ ಕೃತಃ. ವೇದವ್ಯಾಸ ದೇವರು ಅಲ್ಲಿ ಹೇಳಿದಾಗ ಸರಿಯಾಗಿ ಅವರ ಮಾತಿಗೆ ಅರ್ಥ ಮಾಡಿಕೊಳ್ಳಬೇಕು. ಇನ್ಯಾರಾದರೂ ಹುಚ್ಚುಚ್ಚಾಗಿ ಪುಸ್ತಕ ಬರೆದ್ರೆ ಅದು ಅಜ್ಞಾನದಿಂದ ಬರೆದ್ಯಾರೆ ಅಂತ. ಕೃಷ್ಣ ಬೆಳೆದ, ಕೃಷ್ಣ ಒಂದಿನ ಇಳದ, ಕೃಷ್ಣನು ಸಂಸಾರದಲ್ಲಿ ಪಾಪ ಸ್ವಲ್ಪ ತೊಂದರೆ ಅನುಭವಿಸ್ದ, ಹೀಗೆಲ್ಲ ಮಾತಿದ್ರೆ ಒಂದಾ ಯಾವುದನ್ನ ಲೋಕಲ್ ಕೃಷ್ಣ ಅನ್ಕೋ, ಯಾವುದೋ ಕೃಷ್ಣರಾವ್ ಅನ್ನೋರಿಗೆ ಹೀಗೆಲ್ಲ ಆಗಿದೆ ಅನ್ಕೋ, ಇಲ್ಲ ಬರೋದವ್ರಿಗೆ ಅಜ್ಞಾನ ಚಕ್ರವರ್ತಿ ಅಂತಾದರೂ ತಿಳ್ಕೊ. ದೇವರಿಗೆ ಇದ್ಯಾವ ಪ್ರಶ್ನೆಯೂ ಇಲ್ಲ. ಇವೆಲ್ಲ ಸಮಸ್ಯೆ ಇತ್ತು ಅಂದರೆ ಅವನು ದೇವರೇ ಅಲ್ಲ. ರಾಜರಿಗೆ ಬಹಳ ಅದರ ಬಗ್ಗೆ ದೀಕ್ಷೆ. ರುಕ್ಮಿಣಿ ಜಯದಲ್ಲಿ 10 ಮಾತುಗಳನ್ನೆಲ್ಲ ಈ ಥರದ ಮಾತಾಡ್ತಾರೆ. ನಮ್ಮ ಲಕ್ಷ್ಮೀ ಶೋಭಾನದಲ್ಲಿ ಎಷ್ಟು ಮಾತು ದೇವರಿಗೆ ಜನ್ಮ ಇಲ್ಲ ಅನ್ನೋದಕ್ಕೆ. ದೇವಕಿಯ ಗರ್ಭದಲ್ಲಿ ದೇವನು ಅವತರಿಸುವನೇ ಭಾವನು ಬಲ್ಲ ವಿವೇಕಿಗಳೇ, ಸ್ವಲ್ಪ ವಿಚಾರ ಮಾಡಿರೋ. ಸುಮ್ಮನೆ ದೇವಕಿ ಗರ್ಭದಲ್ಲಿ ಬಂದ ಅಂತೀರಿ, ಇದ್ದ ಅವನು ಎಲ್ಲಿ ಬೇಕಾದ್ರೆ ಇರ್ತಾನೆ, ಅವನು ಅವತಾರ ಅಂತಷ್ಟೇ ತೀರ್ಮಾನ ಮಾಡಿ ಅಂತ. ಇನ್ನು ದೇವರು ಅದು ಮಾಡ್ದ ಇದು ಮಾಡ್ದ ಅವನಿಗೂ ತೊಂದರೆ ಇದೆ ಅಂತೀರಿ. ಎಲ್ಲಿ ದೇವರು ಹಿಡಿಸೋ ನರಕ ಯಾವನಾದರೂ ಮಾಡ್ತಾನ? ದೇವನು ಹಿಡಿಸುವಂಥ ನರಕ ಆಗಬೇಕು ಅಂದರೆ ಗತಿ ಏನು? ಅವನು ಆಮ್ನಿ ಪ್ರೆಸೆಂಟ್. ಅವನು ಎಲ್ಲಿ ಕಟ್ಟಿದ್ರೂ ಅವನಿದ್ದೇ ಇದ್ದಾನೆ. ಆ ಕಟ್ಟುವ ಇಟ್ಟಿಗೆಯಲ್ಲೇ ಕೂತಿಯಾನು. ಹೀಗೆಲ್ಲ ಆನೆಯ ಮಾನದಲ್ಲಿ ಅಡಗಿಸುವುದವರುಂಟೆ. ಆನೆಯನ್ನು ಮಾನದಲ್ಲಿ ಯಾರಾದರೂ ಅಡಗಿಸ್ತಾರಂತ. ಮಾನ ಅಂದರೆ ಪರಿಮಾಣ. ನಾಯಿ ಮರಿಗೆ ಒಂದು ಗೂಡು ಕಟ್ಬೋದು, 2 ಪಕ್ಷಿ ತಂದು ಗೂಡಲ್ಲಿ ಇಡ್ಬೋದು. ಒಂದು 5-6 ಆನೆ ತಂದು ಬಚ್ಚಿಟ್ಟಿದ್ದೀನಿ ಅಂದರೆ ಹೌದಾ? ಯಾವುದು ಗಂಧದ್ದು ಮಣ್ಣಿಂದು ಅಂದರು. ನಿಜವಾದ ಆನೆಯನ್ನು ಅಥವಾ ಇವತ್ತು ಆನೆ ಕತ್ಕೊಂಡು ಆಟೋದಲ್ಲಿ ಬಂದೆ ಅಂದರೆ ನಿಜವಾದ ಆನೆ ಕತ್ಕೊಂಡು ಏನು ಬರೋದು? ತಿಕ್ಕಲಾಗಿ ಮಾತಾಡಬೇಡ ಅಂತಾರೆ. ಆನೆಯ ಮಾನದಲ್ಲಿ ಅಡಗಿಸಿದವರುಂಟೆ. ಹಾಗೆ ನಮ್ಮ ದೇವರನ್ನು ಒಂದು ಕಡೆ ಇಡ್ಲಿಕ್ಕಾಗಲ್ಲ. ಆಮ್ನಿ ಪ್ರೆಸೆಂಟ್, ಅವನು ದೇವರು ಅಂತ. ಅದನ್ನೇ ವಾದರಾಜರ ಅಲ್ಲೂ ಅಂತಾರೆ, ಪರಮಾತ್ಮ ಅವತಾರ ಮಾಡಿ ಯಶೋದಮ್ಮನ ಮನೆಗೆ ಬಂದ ಯಾಕೆ? ಅವರೆಲ್ಲ ಪ್ರಾರ್ಥನೆ ಮಾಡಿದ್ರು, ಅದು ಒಂದು. ಯಶೋಧ ಮಾಡಲಿಕ್ಕೆ ಬಂದಂತ. ಅದೇನದು ಯಶೋಧ ಮಾಡೋದು? ಅವಳಿಗೆ ಅಪ್ಪ ಅಮ್ಮ ಯಶೋಧ ಅಂತ ಹೆಸರಂತದ್ದು ಇಟ್ಟಿದ್ರು. ಯಶೋಧ ಶಬ್ದದ ಅರ್ಥ ಏನು ಅಂದರೆ ಯಶಸ್ಸನ್ನು ತಂದು ಕೊಡುವವಳು ಅಂತ. ಹೆಸರಿಗೂ ವ್ಯಕ್ತಿಗೂ ಸಂಬಂಧ ಇರಬೇಕು ಅಂತೇನಿಲ್ಲ, ಹೆಚ್ಚಾಗಿ ಇರೋದಿಲ್ಲ. ಆ ಸಂಬಂಧ ಇರೋದು ಎಲ್ಲೋ ದೇವರ ಅನುಗ್ರಹ ಇದ್ದರೆ. ಎಲ್ಲ ಶಬ್ದಗಳು ದೇವರಲ್ಲಿ ಮಾತ್ರ ಸಮನ್ವಯವನ್ನು ಹೊಂದತ್ತು. ನಮಗೂ ನಮ್ಮ ಹೆಸರಿಗೂ ಸಂಬಂಧ ಇರಬೇಕು ಅಂತ ಸರ್ವಥ ಇಲ್ಲ. ಇಟ್ಟಿರ್ತಾರೆ ಗಟ್ಟಿಮುಟ್ಟಿಯಾಗಿರಲಿ ಅಂತ ಭೀಮಸೇನ್ ರಾವ್ ಅಂತ. ಉಪ್ಪು ಅಂದ್ರೆ ಹಾರು ಸಾಯ್ತಾ ಇರ್ತಾನೆ ಅವನು. ಬಚ್ಚನ ಮನೇಲಿ ಬಕೆಟ್ ಹತ್ಲಿಕ್ಕೆ ಹೆಂಡತಿ ಹೆಲ್ಪ್ ಕೇಳ್ತಾ ಇರ್ತಾನೆ. ಅವನು ಎಂದೂ ಮಹಾಪ್ರಾಣ ಭೀಮಸೇನ್ ರಾವ್ ಅಂತ ಹೇಳೋದೇ ಇಲ್ಲ. ನಿಮ್ಮ ಹೆಸರೇನು ಅಂದ್ರೆ ಭೀಮಸೇನ್ ರಾವ್ ಅಂದ. ಭೀ ಅನ್ರಿ ಅದೇ ಭೀಮ್ ಅಂದ ಅವನು. ಹೀಗಾಗಿ ಹೆಸರಿಗೂ ನಮಗೂ ಸಂಬಂಧ ಇರಬೇಕು ಅಂತಿಲ್ಲ, ಇರೋದೂ ಇಲ್ಲ. ದೇವರಿಗೆ ಎಲ್ಲ ಸಕಲ ಶಬ್ದ ವಾಚ್ಯನ ಆದದ್ದರಿಂದ ಆ ಪದದಿಂದ ಬರುವ ಅರ್ಥ ಅವನಲ್ಲುಂಟು. ಅದಕ್ಕೆ ಅಂತಾರೆ, ತಥೋ ಯಶೋಧಾಂ ಸ್ವಕುಲಸ್ಯ ಪುಣ್ಯಲಸದ್ಯಶೋಧಾಂ ಹಿ ಕರಿಷ್ಯಮಾಣ. ಯಶೋಧ ಅಂದರೆ ಯಶಸ್ಸನ್ನು ಕೊಡೋಳು. ನಿಜವಾಗಲೂ ಕೃಷ್ಣ ಅಲ್ಲಿ ಬಂದದ್ದರಿಂದ ಯಶೋಧನ ಎಷ್ಟು ಹೊಗಳ್ತಾರೆ ಎಲ್ಲರೂ. ಎಲ್ಲ ಹರಿದಾಸರು ಹೊಗಳ್ತಾರೆ, ಎಲ್ಲರೂ ನೆನಪಿಸ್ಕೊಳ್ತಾರೆ. ಯಶೋಧನ ಭಾಗ್ಯವೇ ಭಾಗ್ಯ ಅಂತಾರೆ. ಭಾಗ್ಯವೂ ಹೌದು. ಮನೆಯಲ್ಲಿ ದೇವರೇ ಮಗನಾಗಿ ಅವತಾರ ಮಾಡಿದ್ರೆ ಅದಕ್ಕಿಂತ ಭಾಗ್ಯ ಯಾರಿಗುಂಟು? ಏನೇನು ಮಾಡಿದ್ರೂ ಅವಳು ಪುಣ್ಯವೇ. ಮಗನಿಗೆ ಊಟಕ್ಕೆ ಹಾಕಲ್ಲ, ದೇವರ ನೈವೇದ್ಯ. ಮಗನನ್ನು ಜೋಂಡ್ಲೀಲಿ ಹಾಕಿ ತೂಗಲ್ಲ, ತೊಟ್ಲು ಪೂಜಾ. ಮಗನಿಗೆ ಡ್ರೆಸ್ ಮಾಡಲ್ಲ, ಕೃಷ್ಣನಿಗೆ ಕವಚ ಸಮರ್ಪಣೆ. ಮಗನ್ನ ಎತ್ಕೊಂಡ, ದೇವರನ್ನು ಎತ್ಕೊಂಡು ನಡೀತಾ ಇದ್ದಾಳೆ. ಏನದು ಏನು ಮಾಡಿದರು? ಇದೆಲ್ಲಕ್ಕಿಂತ ದೊಡ್ಡ ವಿಶೇಷ ಅಂದರೆ ಮಕ್ಕಳ ಮೇಲೆ ಪ್ರೀತಿ ಇದ್ದಷ್ಟು ಇನ್ನೊಂದು ಪದಾರ್ಥದ ಮೇಲೆ ಇರೋದಿಲ್ಲ. ಇದು ನಿಮ್ಮ ಅನುಭವ. ಜನರಲ್ಲಾಗಿ ನಮ್ಮ ಸರ್ವಸ್ವ ನಮ್ಮ ಮಕ್ಕಳು.
ಮಕ್ಕಳ ಆಗುವ ಮುಂಚೆ ಅವನ ಥರ ದಾನ ಧರ್ಮ ರ್ಯಾಷನಲ್ ಥಿಂಕರ್ ಆಗಿರ್ತಾನೆ. ಅವನು ಮಗು ಆಗಿಬಿಟ್ರೆ ಪೂರ್ಣ ತಾನಾಯಿತು, ತನ್ನ ಸಂಸಾರ ಆಯಿತು, ತನ್ನ ಮಗು ಆಯಿತು. ನೀವೇನು ಇತ್ತೀಚೆಗೆ ದೇವರು ಪೂಜೆ ಎಲ್ಲ ಬಿಟ್ಬಿಟ್ರಿ, ನಮ್ಮ ಮನೇಲೇ ಕೃಷ್ಣಾವತಾರ ಆಗಿದೆಯಪ್ಪ, ಅಯ್ಯೋ ತುಂಟ ಮುಂಡೇದು ದೇವ್ರ ಪೆಟ್ಟಿಗೆ ಬಿಚ್ಚಿದ ಕೂಡಲೇ ಬಂದು ಮುಟ್ಟತ್ತೆ. ಅದಕ್ಕೆ ಅವನಿಗೆ ದೇವ್ರ ಪೂಜೆ ಬರೋವರೆಗೂ ನಾನು ಪೆಟ್ಟಿಗೆಗೆ ಮಂಗಳಾರತಿ ಎತ್ತುತ್ತಾ ಇದ್ದೇನೆ ಅಂಥೇಳಿ ಇದು ನಮ್ಮ ಅವಸ್ಥೆ ಆಗತ್ತೆ. ಸರ್ವೋತ್ತಮನಾದ ದೇವರಿಗೆ ನೀರು ಹಾಕಿದ್ರೆ ಅಭಿಷೇಕ. ಅದನ್ನೇ ಅಂತಾರೆ, ಗಂಗಾ ಜನಕಗೆ ಗಡಿಗೆ ನೀರೆರವಳತೆ, ಮಂಗಳಾಂಗಗೆ ಭಾಮೆ ಶೃಂಗರಿ ಪಳಂತೆ, ತುಂಗಭೂರಮಣನ ತೊಟ್ಟಿಲೊಳು ತೂಗುವಳಂತೆ, ಕಂಗಳಾಗೋಚರನ ಎತ್ತಿ ಮುದ್ದಿಪಳಂತೆ, ಏನು ಸುಕೃತವ ಮಾಡಿದಳು ಯಶೋದೆ. ಆಟ ಆಡಿಕೊಂಡು ಕೃಷ್ಣ ಮೈಯೆಲ್ಲ ಕೆಸರು ಬಟ್ಟೆನೆಲ್ಲ ಕೊಳಕು ಮಾಡ್ಕೊಂಡು ಬರೋದು. ಅಮ್ಮ ಬೇರೆ ಬಟ್ಟೆ ಹಾಕಿ ಬಾ ಅಂಥೇಳಿ ಅದನ್ನೆಲ್ಲ ಬಿಚ್ಚಿ ನೀಟಾಗಿ ಒರೆಸಿ ಹೊಸ ಬಟ್ಟೆ ಹಾಕಿ ಮುದ್ದಾಡಿ ಕಿಮ್ಮ ತಪ್ಯತ. ಏನು ಪುಣ್ಯ ಮಾಡಿದ್ಲು ಯಶೋದ. ಲಕ್ಷ್ಮಿಯಿಂದ ಒಂದೇವಾದ ಪಾದವನ್ನು ತೊಳಸಿ ಕೃಷ್ಣಂಗೆ ಪಾದ ಎಲ್ಲ ಒರೆಸಿ ಆ ಪಾದ ನೋಡ್ಬೇಕಾದ್ರೆ ಮುದ್ದಾಗಿರೋದು ಒಂದ್ಸಲಿ ಮುದ್ದು ಕೊಟ್ಟು ಪಾದಕ್ಕೆ ಹಾಗೆಲ್ಲ ಹೋಗಬೇಡ ಕೆಸರಲ್ಲಿ. ಮತ್ತು ಪಕ್ಕದ ಮನೆಯವರೇನೋ ನೀನು ಬೈದರು, ಅವ್ರು ಗೊತ್ತಾಗೋ ಥರ ಚೇಷ್ಟೆ ಮಾಡಬೇಡ ಗೊತ್ತಾಯ್ತಕ್ಕಂದ. అలాగే ಅಮ್ಮ ನೋಡು ಏನು ಭಾಗ್ಯ. ಚತುರಾಸ್ಯನ ಪಿತನ ಸುತನೆಂದು ಎತ್ತುವಳಂತೆ, ಶ್ರುತಿ ವಿನುತಗೆ ಜೋಗುಳವ ಪಾಡುವಳಂತೆ, ಶತರವೀತೇಜಗೆ ಆರತಿಯನೆತ್ತುವಳಂತೆ, ಗತಭೀತನಿಗೆ ಬಾಮೆ ರಕ್ಷೆ ಇಕ್ಕುವಳಂತೆ, ಏನು ಸುಕೃತವ ಮಾಡಿದಳು ಯಶೋದೆ. ಆ ಪುಣ್ಯ ಇದ್ದದ್ದಕ್ಕೆ ದೇವರು ಬಂದ ಅಂತ ಗೋಪಿಕೆಯರು ಆ ಮಾತನ್ನು ಆಡ್ತಾರೆ. ನಮಗೊಂದು ಮೆಸೇಜನ್ನು ಕೊಟ್ಟರು. ಹಾಗಾದರೆ ನಿಮಗೆ ಕೃಷ್ಣ ಸಿಗಬೇಕಾದರೆ ನೀವು ದುಡ್ಡು ಕಾಸು ಏನೇನೋ ಇದೆ, ನಮಗೆ ಇನ್ಫ್ಲೂಯೆನ್ಸ್ ಇದೆ, ಇದೆಲ್ಲ ದೇವರು ಬೇಡ ಅಂತಾನಂತೆ. ಹಾಗಾದರೆ ದೇವರು ಸಿಗಬೇಕು ಅಂದರೆ ಏನು ಮಾಡಬೇಕು? ಭಗವಂತನ ಅನುಗ್ರಹ ಬೇಕು. ವಾಯುದೇವರ ಬ್ರಹ್ಮದೇವರ ಅನುಗ್ರಹ ಇತ್ತು. ವಾಯುದೇವರನ್ನು ಅವರು ವಿಕನಸಾರ್ಚಿತೋ ವಿಶ್ವಗುಪ್ತಯೇ. ಯಶೋಧಾನಂದ ಪರಮಾತ್ಮನನ್ನು ಬೇಡಲಿಲ್ಲ, ಬ್ರಹ್ಮದೇವರನ್ನು ಬೇಡಿದ್ರು. ನಿಮ್ಮಪ್ಪ ನಮ್ಮ ಮನೇಲಿ ಕೂಸಾಗಬೇಕು, ನೀ ಸ್ಯಾಂಕ್ಷನ್ ಮಾಡಿದ್ರೆ ನಿಮ್ಮಪ್ಪ ಬರ್ತಾನೆ. ಯಾಕೆ ನಿಮ್ಮಪ್ಪನಿಗೆ ನಿನ್ನ ಮೇಲೆ ಮಹಾಪ್ರೀತಿ. ಆವವನು ನೆಲೆಸೆ ಹರಿತಾ ನೆಲೆಸುವನು, ಆವವನು ತೊಲಗೆ ಹರಿತಾ ತೊಲಗುವನು, ಆ ವಾಯು ನಮ್ಮ ಕುಲಗುರುರಾಯನು. ಬ್ರಹ್ಮದೇವರು ಒಂದು ವರ ಕೊಟ್ಟಿಯಾನ ದೇವರು, ನಿನ್ನ ಮಾತು ಸುಳ್ಳಾಗಬಾರ್ದು, ಅದಕ್ಕೆ ಏನು ಬೇಕಾದ್ರೂ ವರ ಕೊಡ್ತಾರವರು, ಯಾಕೆ ಸುಳ್ಳು ಆಗೋದಿಲ್ಲ ಅಂತ. ನ ಭಾರತೀ ಮೇಂಗ ಮೃಷೋಪಲಕ್ಷತೆ ನ ಕರಿಹಿ ಚಿನ್ಮೆ ಮನಸೋ ಮೃಷಾಗತಿ. ಬ್ರಹ್ಮದೇವರೇ ಆಡುವ ಮಾತು. ನನ್ನ ಮಾತು ಎಂದೂ ಸುಳ್ಳಾಗಲ್ಲ, ಯಾಕೆ ಅಂದರೆ ನಮ್ಮಪ್ಪ ಅಷ್ಟು ಅನುಗ್ರಹ ಮಾಡಿದ್ದಾನೆ. ಹಾಗಾದರೆ ನಾವು ವಾಯುದೇವರನ್ನು ಗಟ್ಟಿಯಾಗಿ ಹಿಡಿದರೆ ದೇವರನ್ನು ನಮಗೆ ವಾಯುದೇವರು ತೋರಿಸ್ತಾರಂತೆ. ಮಂತ್ರಾಲಯ ಪ್ರಭುಗಳಂತಾರೆ, ದೀನಂ ದೂನಂ ಅನಾಥಂ ಶರಣಾಗತಂ ಏನಂ ಉದ್ಧರ ಇತಿ ವಿಜ್ಞಾಪನ ಕರ್ತೃಣಾಂ. ಗಟ್ಟಿಯಾಗಿ ವಾಯುದೇವರನ್ನು ಹಿಡಿ, ಆ ವಾಯುದೇವರಲ್ಲಿರುವ ದೇವರು ನಿನಗೆ ತನ್ನನ್ನು ತಾನು ತೋರಿಸ್ಕೊಳ್ತಾನೆ. ಯಾಕೆ? ನನ್ನ ಕೂಸುಗೆ ನೀ ತುಂಬ ಬೇಕಾದವನಲ್ಲ, ಆದ್ದರಿಂದ ನಾನು ನಿನಗೆ ಅನುಗ್ರಹವನ್ನು ಮಾಡ್ತೇನೆ. ಹನುಮ ಪುರಂದರ ವಿಠಲನ ದಾಸ, ಪುರಂದರ ವಿಠಲನು ಹನುಮನೊಳ್ವಾಸ, ಹನುಮನ ಮತವೇ ಹರಿಯ ಮತವು. ತಸ್ಯ ವಲ್ಲಭ ತಮಾಸ ವಾಸಭೂಹು ಮಾನಸಾತ್ ಪೃಥುಲ ಮಾನಸಸ್ಯನೋ ನಾತ್ಯಜ ಕ್ಷಣಮಪಿ ಖ್ಯಸಾವಿದಂ ನೈಶನಾಥ ವಿರಹೀ ತಥೋಭವತೆ ಅಂತ 9ನೇ ಸರ್ಗ ಸುಮಧ್ವಿಜಯದಲ್ಲಿ ಮಧ್ವಾಚಾರ್ಯರು ನರನಾರಾಯಣಾಶ್ರಮ ಹಾಗೂ ವೇದವ್ಯಾಸಾಶ್ರಮದಿಂದ ವಾಪಸ್ಸು ಬರಬೇಕಾದ್ರೆ ನಾನು ಹೋಗೋದಿಲ್ಲ, ನಿಮ್ಮ ಸೇವೆಯನ್ನೇ ಮಾಡ್ತೀನಿ ಅಂತ ಹೇಳಿದ್ರು. ಇಲ್ಲ ಇಲ್ಲ, ಯೋಗ್ಯರೆಲ್ಲ ಇದ್ದಾರೆ, ಅವ್ರಿಗೆ ಹೋಗಿ ನೀನು ತತ್ವಜ್ಞಾನವನ್ನು ಪ್ರಚಾರ ಮಾಡಬೇಕು, ಗ್ರಂಥ ರಚನೆ ಮಾಡಬೇಕು, ಹೋಗು ಅಂತ ಕೊಟ್ಟು ಕಳಿಸಿದ್ರು. ಭುವಿತಂತಿ ಸೌಮ್ಯ ಪುರುಷ ಗುಣೋಚಿತಾ ವಿಮಲಾನ್ ಮಣೀನಿವ ಗುಣೋಜ್ಜಿತಾನಿಮಾನ್ ದಯೆಯ ವಿಶೋಧಯ ವಿಶುದ್ಧ ಗೋಗಣೈಹಿ ಅಂತ. ಆಚಾರ್ಯರು ಬಂದರು. ಪಾಪ ಆಚಾರ್ಯರಿಗೆ ಎಷ್ಟು ಬೇಜಾರಾಯಿತೋ ಏನೋ, ಇಬ್ಬರೂ ಕಳಿಸ್ಬಿಟ್ರು ದೇವರು. ಇಟ್ಕೊಂಡಿದ್ರೆ ಚೆನ್ನಾಗಿರೋದೋ ಏನೋ ಹೋಗಲಿ ಬಿಡ್ರಿ. ಅಂತೂ ನಮಗೆ ಬೇಕಾದ ವಸ್ತು ನಮ್ಮಿಂದ ದೂರ ಆಗತ್ತೆ ಅನ್ನೋ ವಿಚಾರದಲ್ಲಿ ಆಚಾರ್ಯರು ಹೊರತಲ್ಲ, ನಿನ್ನ ತಲೆ ಅಂತಾರೆ ನಾರಾಯಣ ಪಂಡಿತರು. ಮಧ್ವರಿಗೂ ಪರಮಾತ್ಮನಿಗೂ ವಿಯೋಗ ಇಲ್ಲೇ ಇಲ್ಲ.
ಅಲ್ಲಿಂದ ಅವರು ಬಂದರು ಮಧ್ವಾಚಾರ್ಯರು. ನಾರಾಯಣ ಎಲ್ಲಿ ಅಂದರು? ಮಧ್ವಾಚಾರ್ಯರ ಹೃದಯವೇ ನಾರಾಯಣನ ಮನೆ. ತಸ್ಯ ವಲ್ಲಭತಮಾಸ ವಾಸಭೂ, ವಾಸ ಮಾಡಲಿಕ್ಕೆ ಯೋಗ್ಯವಾದ ಭೂಮಿ ಯಾವುದು ಅಂದರೆ ಮಧ್ವರ ಹೃದಯ ಕಮಲ ಅಂತ. ವಾಯುದೇವರ ಹೃದಯ ಕಮಲ. ಮಾನಸಾತ್ ಪೃಥುಲ ಮಾನಸಸ್ಯನೋ ನಾ ತ್ಯಜತೆ, ಬಿಡಲಿಲ್ಲ ಅವನು. ಎಷ್ಟೊತ್ತು? ಕ್ಷಣಮಪಿ, ಒಂದೇ ಒಂದು ಕ್ಷಣವೂ ಮಧ್ವರ ಹೃದಯವನ್ನು ಬಿಟ್ಟು ದೇವರು ಎಲ್ಲೂ ಹೋಗಿಲ್ಲ. ನೀವು ಕಾಳಜಿ ಮಾಡಬೇಡ್ರಿ, ಮಧ್ವರ ಹೃದಯದಲ್ಲೇ ಭಗವಂತ ಸದಾ ನಿಂತಿರ್ತಾನೆ, ಏನು ಕಾಳಜಿ ಮಾಡಬೇಡ್ರಿ, ಸದಾ ಅಲ್ಲೇ ಇರ್ತಾನೆ. ವಾಯುದೇವರಿಗೆ ಪರಮಾತ್ಮನ ವಿಯೋಗ ಇಲ್ಲೇ ಇಲ್ಲ ಅನ್ನೋದಕ್ಕೇನೆ ವಾಸುದೇವ ಪದ ಸಂತತ ಸಂಗಿ ಎಂದಿದ್ದು. ನಮ್ಮ ರುದ್ರದೇವರನ್ನು ವಾಯುದೇವರು ಮೀರಿಸಿಯಾರ ಮಧ್ವರು ಅನ್ನಬೇಕಾದ್ರೆ ಇದೊಂದು ಕಂಪ್ಯಾರಿಟಿವ್ ಸ್ಟಡಿ. ನಮ್ಮ ವ್ಯಾಸರಾಜರು ಅಂತಾರಲ್ಲ, ಅಭ್ರಮಂ ಭಂಗರಹಿತಂ, ಗಂಗೆಗೂ ಆಚಾರ್ಯರಿಗೂ ಕಂಪೇರ್ ಮಾಡಿ ಇಲ್ಲಿ ರುದ್ರದೇವರಿಗೆ ಕಂಪೇರ್ ಮಾಡ್ಯಾರ. ವಾಸುದೇವ ಪದ ಸಂತತ ಸಂಗಿ ತೇಜಸ ಪರಮದಕೃತ ಶರ್ವ ಅತ್ಯವರ್ತತ ನಿತಾಂತ ಮತಾಸು ಗಾಂಗಮೋಘ ಮಘನಾಶನ ಕೀರ್ತಿ. ಮಧ್ವರು ಗಂಗೆಯನ್ನು ದಾಟಿದ್ರು. ಬದರಿಗೆ ಬರಬೇಕಾದ್ರೆ ಗಂಗೆ ಇತ್ತು, ಗಂಗೆಯನ್ನು ದಾಟಿದ್ರು. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡ್ರಿ. ಗಂಗೆಯನ್ನು ದಾಟೋದು ಅನ್ನೋದು ಎರಡು ರೀತಿಯಲ್ಲಿದೆ ನೋಡ್ರಿ. ಸಂಸ್ಕೃತ ಅಷ್ಟು ಸುಂದರ ಅದು. ಏನು ದಾಟೋದು? ಒಂದು ವ್ಯಕ್ತಿಯನ್ನು ದಾಟೋದು, ಅಥವಾ ಇವರು ಅವರನ್ನು ದಾಟಿಬಿಟ್ರು. ದಾಟೋದು ಅಂದ್ರೇನು? ಇವರು ಅವರನ್ನು ಮೀರಿ ನಿಂತರು, ಇವರು ಬೈಪಾಸ್ ಅವರನ್ನು ಓವರ್ಟೇಕ್ ಮಾಡಿಬಿಟ್ರು. ಯೋಗ್ಯತೆಯಲ್ಲಿ ಅಂತ ಫಿಸಿಕಲ್ನಾಗಿ ದಾಟೋದೊಂದು, ಯೋಗ್ಯತೆಯಲ್ಲಿ ದಾಟೋದೊಂದು. ಫಿಸಿಕಲ್ನಾಗಿ ದಾಟೋದು ಅದೇನು ದೊಡ್ಡ ಮಹತ್ವದ್ದಲ್ಲ. ನಿಜವಾಗಲೂ ದಾಟೋದು ಅಂದರೆ ಅವರನ್ನು ಮೀರಿ ನಿಲ್ಲೋದು. ನಮ್ಮ ಮಧ್ವಾಚಾರ್ಯರ ಬಗ್ಗೆ ಹೇಳ್ತಾ ಗಂಗೆಯನ್ನು ದಾಟಿದ್ರು. ಏನು ಗಂಗೆಯನ್ನು ದಾಟಿದ್ರು? ಫಿಸಿಕಲ್ನಾಗಿ ಗಂಗಾ ದಾಟಿದ್ರು, ಹೌದು, ಅದಲ್ಲ. ಯೋಗ್ಯತೆಯಲ್ಲಿ ಗಂಗೆಯನ್ನು ಮೀರಿಬಿಟ್ರು ಅಂತ. ಯಾಕೆ ನೋಡಿ, ನಮ್ಮ ನಾರಾಯಣ ಪಂಡಿತರ ಅನ್ನೋದು ಗಂಗೆಗೆ ಪಾವಿತ್ರತೆ ಬಂದದ್ದು ಯಾತಕ್ಕೆ? ಪರಮಾತ್ಮನ ಪಾದದ ಸಂಗವನ್ನು ಪಡೆದದ್ದರಿಂದ ಗಂಗೆ ಅನ್ನೋದು ಸಾಮಾನ್ಯ ನೀರಾದದ್ದು ಗಂಗಾ ಅನ್ನುವ ಸ್ಟೇಟಸ್ಸನ್ನು ಪಡೆದು ಅದೊಂದು ತೀರ್ಥ ಅಂತಾಯಿತು. ಅಲ್ಲಿವರೆಗೂ ಅದು ಒಂದು ಸಾಮಾನ್ಯ ನೀರೇ. ಪರಮಾತ್ಮನ ಪಾದ ಸಂಪರ್ಕವನ್ನು ಬ್ರಹ್ಮದೇವರು ತೊಳೆದಾಗ ಪಡೀತು, ಅದು ಗಂಗೆ ಅಂತಾಗಿ ಕೊಡ್ತು. ಯಾವತ್ತೋ ಒಂದು ದಿವಸ ಪರಮಾತ್ಮನ ಪಾದದ ಸಂಗವನ್ನು ಪಡೆದದ್ದಕ್ಕೆ ಪಾವಿತ್ರ್ಯತೆ ಗಂಗೆಗಿದೆ ಅನ್ನುವುದಾದರೆ, ನಮ್ಮ ಮಧ್ವಾಚಾರ್ಯರು ಪರಮಾತ್ಮನ ಪಾದಗಳ ಸಂಗವನ್ನು ಬಿಟ್ಟೇ ಇಲ್ಲ ಅಂದರು. ವಾಸುದೇವ ಪದ ಸಂತತ ಸಂಗಿ ಆಯಿತು. ಎರಡನೇದು, ಇಲ್ಲ ರೀ, ನಮ್ಮ ಗಂಗೆ ರುದ್ರದೇವರ ತಲೆಯ ಮೇಲೆ ಕೂತಿದೆ ಆದ್ದರಿಂದ ದೊಡ್ಡದು ಅಂದರೆ, ನಿಮ್ಮ ಗಂಗೆ ರುದ್ರದೇವರ ತಲೆ ಮೇಲೆ ಕೂತಿದೆ, ನಮ್ಮ ಮಧ್ವಶಾಸ್ತ್ರವೆಂಬ ಗಂಗೆ ರುದ್ರದೇವರ ತಲೆಯೊಳಗೆ ಕೂತಿದೆ ಅಂದರು. ತೇಜಸ ಪಲಮದಕೃತ ಶರವಾಹ ಅತ್ಯವರ್ತತ. ರುದ್ರಾದಿ ದೇವತೆಗಳು ಇದನ್ನು ಓದಿ ಆನಂದ ಪಡ್ತಾರೆ. 15ನೇ ಸರ್ಗದಲ್ಲಿ ಅಂತಾರಲ್ಲ, ಪದ್ಮೇಶ ಪದಪದ್ಮಶ್ರಿತ್ ಕೃತ್ಯಾಂಗಂ ಪದ್ಮಜನ್ಮನಃ ಲಾಲಿತಾ ಶಿರಸ ಈಶೇನ ಗಂಗೇವ ಅಶೇಷ ಪಾವನಿ. ರುದ್ರದೇವರು ಇದನ್ನು ಆನಂದದಿಂದ ತಲೆ ಒಳಗೆ ಧಾರಣೆ ಮಾಡ್ತಾರೆ. ರುದ್ರದೇವರು ಆನಂದ ಪಡ್ತಾರೆ. ರುದ್ರದೇವರು ಆನಂದ ಪಡೋದು ಇಷ್ಟೇ ಅಲ್ಲ, ರುದ್ರಾದಿ ದೇವತೆಗಳಿಗೆ ಇದೇ ಸಿಲೆಬಸ್ ಅಂತ. ಇದು ವಿಚಾರ ಮಾಡಿ ನಮಗಲ್ಲ, ಏನೋ ಚೂರೋಪಾರೋ ಅರ್ಥ ಆಗುತ್ತೆ, ತುಂಬ ಓದಿದ ಮೇಲೆ ನಮ್ಗೆ ಅರ್ಥ ಆಗಿಲ್ಲ ಅಂದರೆ ವಾಸಿ. ಯಾಕೆಂದರೆ ರುದ್ರದೇವರ ಸಿಲೆಬಸ್ ಇದು. 11ನೇ ಸರ್ಗ ಸಮಧ್ವಜಲ್ ಅಂತಾರಲ್ಲ, ಶ್ರೀಮದಾಚಾರ್ಯರು ಪಾಠವನ್ನು ಹೇಳ್ತಾಯಿದ್ರು. ಕತ್ತಲ ದಿವಸ ಅದು, ಹುಣ್ಣಿಮೆ ಹತ್ತಿರ ಅಲ್ಲ, ಅದು ಅಮಾವಾಸ್ಯೆಯ ಹತ್ತಿರದ ದಿವಸಗಳು. ಆಕಾಶದಲ್ಲಿ ಚಂದ್ರ ಇಲ್ಲ, ಆದರೆ ಚಂದ್ರನಿಗಿನ್ನ ಬ್ರೈಟಾಗೆ ಹೊಳಿತಾ ಇತ್ತು. ಅದರ ಸುತ್ತಲೂ ಬೇರೆ ಬೇರೆ ನಕ್ಷತ್ರಗಳೇನೋ ಇದ್ದಾಗಿತ್ತು. ಶಿಷ್ಯರು ಕೇಳಿದ್ರು, ಸ್ವಾಮಿ ಇದೇನಿದು, ಹುಣ್ಣಿಮೆ ಅಲ್ಲ, ಒಂದು ಅಲ್ಲ, ಈ ಪಾಟಿ ಆಕಾಶದಲ್ಲಿ ಬ್ರೈಟ್ ಆಗಿದೆ, ಅದರ ದೇವತೆಗಳು ಯಾರ್ಯಾರು ಅಂದರು. ಸನಕ ಸನಂದನಾದಿಗಳ ಜೊತೆಯಲ್ಲಿ ಶೇಷದೇವರು ಬಂದು ಪಾಠ ಕೇಳ್ಕೊಂಡು ಹೋಗ್ತಾರೆ. ನಿಮ್ಮ ಪಾಠ ಅವ್ರು ಕೇಳ್ತಾರ? ಅವರೇ ಕೇಳೋದಪ್ಪ ಅಂದರು. ಗಿರಿಶಗರು ಅಮರೇಂದ್ರ ಮುಖೈಶ್ಚಯಶ್ಚರಣರೇಣು ರಧಾರಿ ಸುರಾಧಿಪೈ ಕ್ಷಿತಿಸುರಾಂಗ್ರ ಅಭಿವಂದನ ಪೂರ್ವಕಂ ಸವಿದದೆ ಅಧ್ಯಯನಂ ಛಲಮಾನುಷಃ. ಮಧ್ವರು ಓದ್ಲಿಕ್ಕೆ ಹೋದರು ಅಂದರೆ ಈ ಮಾತನ್ನಂತಾರೆ. ಗಿರಿಶಗುರು ಅಮರೇಂದ್ರ, ರುದ್ರಾದಿ ದೇವತೆಗಳಿಗೆ ಪಾಠ ಹೇಳುವ ಈ ಆಚಾರ್ಯರು ವಾಸುದೇವಾಚಾರ್ಯರು ಅನ್ನೋರಲ್ಲಿ ಓದ್ತಾರಲ್ಲ, ಏನು ಅವರಿಗೆ ಲೋಕಕ್ಕೆ ಶಿಕ್ಷಣವನ್ನು ಕೊಡಬೇಕು ಅನ್ನೋ ದೀಕ್ಷೆ, ಗುರುಮುಖೇನ ನಿಮಗೆ ಅಧ್ಯಯನ ಆಗಬೇಕು ಅನ್ನೋದು. ಪ್ರಾಣ ಅಪಾನ
ವ್ಯಾನವುದಾನ ಸಮಾನ ನೀನೆ ಆನಂದ ಭಾರತಿ ರಮಣ ಆನಂದ ಭಾರತಿ ರಮಣ